ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಸಿಡಿಟಿ ಈ ಸಮಸ್ಯೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅಸಿಡಿಟಿಯನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಳೋದು ಹೇಗೆ, ಅಸಿಡಿಟಿ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ, ಅದರ ಒಂದು ಮೂಲ ಕಾರಣಗಳೇನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಆದ್ಮೇಲೆ ಅಸಿಡಿಟಿ ಅನ್ನೋದು ನಾವು ಸಣ್ಣ ರೋಗ ಅಂತ ತಿಳ್ಕೊಳ್ತೇವೆ. ಆದರೆ ಆ ಅಸಿಡಿಟಿ ಹೆಚ್ಚಿಗೆ ಆದಾಗ ಪಿತ್ತ ವಿಕಾರದಿಂದ ಕ್ಯಾನ್ಸರ್ ಕೂಡ ಬರಬಹುದು. ಅಸಿಡಿಟಿಯಿಂದ ವೆರಿಕೋಸ್ ವೇನ್, ಅಸಿಡಿಟಿಯಿಂದ ಬ್ರೈನ್ ಹೆಮರೇಜ್, ಅಸಿಡಿಟಿಯಿಂದ ಹಾರ್ಟ್ ಬ್ಲಾಕೇಜ್, ಅಸಿಡಿಟಿಯಿಂದ ಚರ್ಮ ರೋಗಗಳು, ಅಸಿಡಿಟಿ ಅಂತೇಳಿದರೆ ಪ್ಯಾಂಕ್ರಿಯಾಟೈಟಿಸ್, ಅಸಿಡಿಟಿ ಅಂತೇಳಿದರೆ ಗಾಲ್ ಬ್ಲಾಡರ್ ಸ್ಟೋನ್, ಅಸಿಡಿಟಿ ಅಂತೇಳಿದರೆ ಕಿಡ್ನಿ ಸ್ಟೋನ್, ಅಸಿಡಿಟಿ ಅಂತೇಳಿದರೆ ಲಿವರ್ ಸಿರೋಸಿಸ್, ಫ್ಯಾಟಿ ಲಿವರ್, ಅಸಿಡಿಟಿ ಅಂತೇಳಿದರೆ ನಮ್ಮ ಜೀವನದಲ್ಲಿ ಕಣ್ಣಿನ ಸಮಸ್ಯೆ, ಚರ್ಮ ರೋಗಗಳು. ಅಸಿಡಿಟಿ ಸರ್ವ ರೋಗಗಳಿಗೂ ಮೂಲ ಕಾರಣ ಅಂತ ಹೇಳ್ಬೋದು. 80 ರೀತಿಯ ಭಯಾನಕ ರೋಗಗಳು ಬರೋದು ಅಸಿಡಿಟಿಯಿಂದ. ನಾವೇನು ಮಾಡ್ತೇವೆ, ಅಸಿಡಿಟಿ ಅಂದರೆ ಸುಮ್ಮನೆ ಸಣ್ಣ ಪ್ರಾಬ್ಲಮ್ ಅಲ್ಲ. ಅಸಿಡಿಟಿ ಪಿತ್ತ ವಿಕಾರಗಳನ್ನು ವೃದ್ಧಿ ಮಾಡುತ್ತೆ. ಆಸಿಡ್ ರಿಫ್ಲೆಕ್ಸ್ ಆಗ್ತಾಯಿದೆ ಅಂದರೆ ನಮ್ಮ ಜೀವನ ಸಾವಿನ ಕಡೆಗೆ ಬೇಗ ಸಾಗ್ತಾಯಿದೆ ಅಂತ ಅರ್ಥ. ಯಾಕೆಂದರೆ ಪಿತ್ತ ಪ್ರಕೃತಿ ಇರೋರಿಗೆ ಮೊದಲೇ ಆಯಸ್ಸು ಕಮ್ಮಿ. ಆ ಪಿತ್ತ ವಿಕಾರ ಉಂಟಾದರೆ ಅವ್ರು ಬೇಗ ಸಾಯ್ತಾರೆ. ಜೀವನದಲ್ಲಿ ಒಂದು ಸರಿ ಸಿಕ್ಕಿದೆ ಈ ಜೀವನ, ಮತ್ತೆ ಮರಳಿ ಏನಿದೆಯೋ ಗೊತ್ತಿಲ್ಲ. 100 ವರ್ಷ ಚೆನ್ನಾಗಿ ಬದುಕಬೇಕಂದ್ರೆ ಪಿತ್ತ ಸಾಮ್ಯಾವಸ್ಥೆಯಲ್ಲಿರಬೇಕು. ಪಿತ್ತ ಕೆಡಬಾರ್ದು. ಅಸಿಡಿಟಿ ಅಂದರೆ ಕೇವಲ ಅದು ಹೊಟ್ಟೆ ಮೇಲೆ ಪ್ರಭಾವ ಬೀರೋದಷ್ಟೇ ಅಲ್ಲ, ಇಡೀ ಅಂಗಾಂಗಗಳ ಮೇಲೆ ಪ್ರಭಾವ ಬೀರ್ತದೆ. ಅದು ಹೇಗಾಗುತ್ತೆ, ಅಸಿಡಿಟಿಯಿಂದ ಅಂದರೆ ಪಿತ್ತ ವಿಕಾರದಿಂದ ಏನಾಗುತ್ತೆ, ಆಮಪಿತ್ತ ಶರೀರದಲ್ಲಿ ಸಂಗ್ರಹಣೆ ಆಗುತ್ತೆ. ಆ ಆಮಪಿತ್ತ ಎಲ್ಲಿ ಸಂಗ್ರಹಣೆ ಆಗುತ್ತೆ, ಅದು ರಕ್ತದಲ್ಲಿ ಸೇರಿದಾಗ ಎಲ್ಲೋ ಒಂದು ಕಡೆ ಸಂಗ್ರಹಣೆ ಆದಾಗ ಅದೆಲ್ಲಿ ಸಂಗ್ರಹಣೆ ಆಗುತ್ತೆ ಅಲ್ಲಿ ರೋಗಗಳು. ಅದು ಬ್ರೈನಲ್ಲಿ ಹೋಯ್ತಾ, ಇನ್ಫ್ಲಮೇಷನ್ ಆಯಿತು ಬ್ರೈನಲ್ಲಿ. ಆ ಇನ್ಫ್ಲಮೇಷನಿಂದ ಏನಾಗ್ತದೆ, ಬ್ರೈನ್ ಹೆಮರೇಜ್, ಸ್ಟ್ರೋಕ್ ಆಗುತ್ತೆ. ಹಾರ್ಟ್ ಇನ್ಫ್ಲಮೇಷನ್ ಅಂದರೆ ಉರಿಯೂತ. ಪಿತ್ತ ಒಂದೇನಾಗಿರುತ್ತೆ, ಅಗ್ನಿ ಅಂಶವನ್ನು ಹೊಂದಿರ್ತದೆ. ಅದು ಹಳಸಿರೋದಾಗಿರೋದ್ರಿಂದ ಅದರಲ್ಲಿ ಏನು ಮಾಡುತ್ತೆ, ಇನ್ಫ್ಲಮೇಷನ್. ಆ ಪಿತ್ತ ಹೇಗಿರ್ತದೆ, ಎಷ್ಟು ಅದರ ಒಂದು ವಿಕಾರ ಇರ್ತದೆ ಅಂದರೆ, ನೀವು ನೋಡಿ ಒಂದು ಸರಿ ಏನಾದ್ರು ಪಿತ್ತ ಜಾಸ್ತಿ ಆದಾಗ ಬಾಯಿ ಕೈ ಹಾಕ್ಕೊಂಡು ನೀವು ವಾಂತಿ ಮಾಡಿಕೊಂಡ್ರೆ ಹಳದಿ ಕಲರ್ ಪಿತ್ತ ಬರ್ತಿರ್ತದೆ. ಅದು ರಕ್ತದಲ್ಲಿ ಅದರ ಅಂಶ ಸೇರ್ತು ಅಂದರೆ, ಟಾಕ್ಸಿಸಿಟಿ ಸೇರ್ತು ಅಂದರೆ ಅದು ಕಾಲಿನ ನರಗಳಲ್ಲಿ ಹೋಗಿ ಬ್ಲಾಕೇಜು, ಎಲ್ಲ ನರನಾಡಿಗಳಲ್ಲಿ ಬ್ಲಾಕೇಜ್ ಮಾಡಿದ್ರೆ ಅದಕ್ಕೆ ವೆರಿಕೋಸ್ ವೇನ್ ಅಂತಾರೆ. ಅದು ಒಳಗಡೆ ಆಳವಾಗಾದರೆ ಅದು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತಾರೆ. ಅದೇ ಬ್ಲಾಕೇಜು ನೆಪ್ರೋಟಿಕ್ಸ್ ಸೆಲ್ಸ್ಗಳಲ್ಲಿ, ನ್ಯೂರಾನ್ಸ್, ಇದು ಕಿಡ್ನಿ ಸೆಲ್ಸ್ಗಳಲ್ಲಾದರೆ ಅದರಿಂದನೇ ಯೂರಿಕ್ ಆ್ಯಸಿಡ್, ಬ್ಲಡ್ ಯೂರಿಯಾ, ಕ್ರಿಯೇಟಿನ್ ಜಾಸ್ತಿ ಆಗೋದು, ಕಿಡ್ನಿ ಫೇಲ್ ಆಗೋದು. ಆ ಪಿತ್ತಾಂಶ, ಆ ಒಂದು ಅಸಿಡಿಕ್ ಅಂಶ ನಮ್ಮ ಲಂಗ್ಸಲ್ಲಿ ಏನಾದರೂ ತೊಂದರೆ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ, ನಿಮೋನಿಯಾ, ಟಿ ಬಿ ಅಂತಕ್ಕಂಥ ಕಾಯಿಲೆಗಳು ಬರ್ತವೆ. ಲಂಗ್ಸ್ ಜೀವಕೋಶಗಳು ಡಿಜನ್ರೇಷನ್ ಆಗ್ತವೆ. ಆ ಪಿತ್ತ ವಿಕಾರ ಹೃದಯದಲ್ಲಿ ಹೋಯ್ತಂದರೆ ಹಾರ್ಟ್ ಸೆಲ್ಸ್ಗಳು ಡಿಜನ್ರೇಷನ್ ಆಗ್ತವೆ, ಬ್ಲಾಕೇಜ್ ಆಗ್ತದೆ. ಅಲ್ಲಿ ಹಾರ್ಟು ಪ್ರಾಬ್ಲಮ್ಗಳು, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಕಾರೋನರಿ ಆರ್ಟರಿ ಡಿಸೀಸ್ ಬರ್ತವೆ. ಅದೇ ಪಿತ್ತ ಏನಂತ ಹೇಳಿದ್ರೆ, ಪಿತ್ತ ಅಂದರೆ ನೀವು ತಿಳ್ಕೊಳ್ಳಿ ಟಾಕ್ಸಿಕ್ ಮೆಟಬಾಲಿಕ್ ವೇಸ್ಟ್. ಅದು ಹೊರಗಡೆ ಹೋಗಬೇಕು, ಅದು ಜಾಸ್ತಿ ಉತ್ಪತ್ತಿ ಆಗಬಾರ್ದು. ಅದು ಜಾಸ್ತಿ ಯಾಕೆ ಉತ್ಪತ್ತಿ ಆಗುತ್ತೆ, ಪಿತ್ತ ವಿಕಾರ ಯಾಕಾಗುತ್ತೆ ಅಂತ ಹೇಳ್ತೇನೆ ಆಮೇಲೆ. ಅದು ಲಿವರಲ್ಲಿ ಹೋಯ್ತು ಅಂದರೆ ಅದೇ ಲಿವರ್ ಸಿರೋಸಿಸು, ಲಿವರ್ ಫೇಲ್ಯೂರು, ಲಿವರ್ ಕ್ಯಾನ್ಸರು, ಫ್ಯಾಟಿ ಲಿವರ್ ಆಗ್ತದೆ. ಪ್ಯಾಂಕ್ರಿಯಸಲ್ಲಿ ಹೋದರೆ ಪ್ಯಾಂಕ್ರಿಯಾಟೈಟಿಸ್ ಆಗ್ತದೆ. ಅಂದರೆ ಅಲ್ಲಿ ಡಿಜನ್ರೇಷನ್, ಉರಿಯೂತ, ಸ್ವೆಲ್ಲಿಂಗ್, ಇಟ್ಸ್ ಅ ಪ್ಯಾಥೋಫಿಸಿಯಾಲಜಿ ಆಫ್ ಆಲ್ ಡಿಸೀಸಸ್. ಯಾವಾಗಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ಉರಿಯೂತ ಆಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅಲ್ಲಿ ಡಿಸೀಸ್ ಆಗುತ್ತೆ ಅಷ್ಟೇ. ಇನ್ಫ್ಲಾಮೇಟ್ರಿ ಡಿಸೀಸ್ಗಳೇನಿದಾವಲ್ಲ, ದಟ್ ಈಸ್ ಬಿಕಾಸ್ ಆಫ್ ಪಿತ್ತ ವಿಕಾರದಿಂದನೇ ಆಗೋದು. ಆ ಪಿತ್ತ ಯಾಕೆ ಕೆಡ್ತದೆ, ಪಿತ್ತ ಸಾಮ್ಯಾವಸ್ಥೆಯಲ್ಲಿದ್ದರೆ ಅದು ಶರೀರ ಧಾರಣೆ ಮಾಡ್ತದೆ, ಧಾತುಗಳನ್ನು ಕ್ರಿಯಾಶೀಲಗೊಳಿಸುತ್ತೆ, ಪಂಚ ಪ್ರಾಣಗಳನ್ನು ಕ್ರಿಯಾಶೀಲಗೊಳಿಸುತ್ತೆ, ಸಪ್ತ ಧಾತುಗಳ ಶಕ್ತಿ ತುಂಬುತ್ತದೆ. ಪಿತ್ತ ಜೀವಶಕ್ತಿ,
ಪಿತ್ತದಿಂದನೇ ನಮ್ಮ ಶರೀರ ಬೆಚ್ಚಗಿರೋದು, ಆಯಿತಾ. ಪಿತ್ತ ದೋಷ ಸಾಮ್ಯಾವಸ್ಥೆಯಲ್ಲಿದ್ದರೆ ಜೀವಶಕ್ತಿ ಇರ್ತದೆ, ಅದು ಇಲ್ಲಾಂದರೆ ಜೀವಶಕ್ತಿ ಕೆಡ್ತದೆ. ಒಟ್ಟಿನಲ್ಲಿ ಪಿತ್ತ ಅಂದರೆ ಶರೀರದ ಆ ಒಂದು ಶಾಖ, ಅದು ಕೆಟ್ಟರೆ ಶರೀರದಲ್ಲಿ ತೊಂದರೆಗಳು ಉಂಟಾಗ್ತವೆ. ನೋಡಿ, ಒಬ್ಬ ವ್ಯಕ್ತಿನ ಸೀರಿಯಸ್ ಇದ್ದಾಗ ಡಾಕ್ಟ್ರ್ ಬಂದು ಮೊದಲು ಮುಟ್ಟು ನೋಡ್ತಾರೆ, ಬೆಚ್ಚಗಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ತಣ್ಣಗಾದರೆ ಬೆಡ್ಶೀಟ್ ತೆಗೆದು ಮುಖದ ಮೇಲೆ ಹಾಕಿ ಸೋಸ್ವಾರಿ ಅಂತ ಹೇಳ್ತಾರೆ. ಹಾಗೆ ಪಿತ್ತವನ್ನು ಸಾಮ್ಯಾವಸ್ಥೆಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು, ಸಮಯಕ್ಕೆ ಸರಿ ಆಹಾರ ತಿನ್ನಬೇಕು. ಈಗ ಬಯೋಲಾಜಿಕಲ್ ಕ್ಲಾಕ್ ಇದೆ, ಆ ಬಯೋಲಾಜಿಕಲ್ ಕ್ಲಾಕಿಗೆ ಅನುಗುಣವಾಗಿ ಬದುಕಬೇಕು ನಾವು. ಅದನ್ನು ಬಿಟ್ಟು ನಮ್ಮದೇ ನಡೆಸ್ತೇವೆ ಅಂದರೆ ಆಗೋದಿಲ್ಲ. ನಾವು ನಿಸರ್ಗದಕ್ಕಿಂತ ದೊಡ್ಡವರಲ್ಲ. ನಿಸರ್ಗದ ನಿಯಮಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳು ಗ್ಯಾರಂಟಿ. ನೋಡಿ, ಯಾವುದಾದ್ರು ಪ್ರಾಣಿ ಪಕ್ಷಿಗಳಿಗೆ ಅಸಿಡಿಟಿ ಇದೆಯಾ? ಅವು ಏನು ಮಾಡ್ತವೆ, ನಿಸರ್ಗದ ನಿಯಮಗಳನ್ನ ಪಾಲನೆ ಮಾಡ್ತವೆ. ಹೇಗೆ ಸೂರ್ಯೋದಯ ಆಗ್ತಾ ಇದ್ದಂಗೆ ಹೊಟ್ಟೆಯಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ, ಹೊಟ್ಟೆ ಹಸಿವಾಗುತ್ತೆ ಬೆಳಗ್ಗೆ. ಅವಾಗೇನು ಮಾಡ್ತೇವೆ, ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಅವಸರದಲ್ಲಿ ಅಲ್ಲಿ ದುಡ್ಡು ಬರುತ್ತೆ ಇಲ್ಲಿ ಬರುತ್ತೆ, ಅದೇನೋ ಬರುತ್ತೆ, ಇದೇ ಕೆಲಸ ಇದೆ ಅಲ್ಲ. ನಾವು ತಿನ್ನೋಕ್ಕೂ ಸಮಯ ಇಲ್ಲಾಂದರೆ ಮತ್ತು ಬದುಕೇನು ಪ್ರಯೋಜನ? ಅದಕ್ಕೆ ಬೆಳಗ್ಗೆ ಸಮಾಧಾನವಾಗಿ ಕೂತ್ಕೊಂಡು ಪ್ರಸಾದ ಮಾಡಬೇಕು. ಸೂರ್ಯಾಸ್ತ ಆಗುತ್ತೆ ಸಾಯಂಕಾಲ, ಆವಾಗ ಜಠರಾಗ್ನಿ ಮಂದ ಆಗುತ್ತೆ. ಸೂರ್ಯಾಸ್ತ ಆಗಿ 1 ಅವರ್ ಒಳಗಡೆ ಪ್ರಸಾದ ಮಾಡಬೇಕು. 6 ಗಂಟೆಗಾದರೆ 7 ಗಂಟೆ ಒಳಗಡೆ, 6 ಗಂಟೆ ಒಳಗಡೆ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದ. ಸೂರ್ಯಾಸ್ತದ ಒಳಗೆ ನೀವೇನಾದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂದರೆ 7 ಗಂಟೆ ಒಳಗಡೆ. ನೀವು ಸೂರ್ಯಾಸ್ತ ಆದಮೇಲೆ 9 ಗಂಟೆ 10 ಗಂಟೆಗೆ ತಿಂದರೆ ಮುಗೀತು ಕತೆ. ಆಹಾರ ಜೀರ್ಣ ಆಗಲ್ಲ. ಜೀರ್ಣ ಆಗದೇ ಇದ್ದರೆ ಪಿತ್ತ ವಿಕಾರ ಉಂಟಾಗ್ತದೆ. ಈಗ ಹೊಟ್ಟೆಲಿರ್ತಕ್ಕಂಥ ಜಠರಾಗ್ನಿನೇ ಅದು ಪಿತ್ತ ಅಂತ ಹೇಳ್ಬೋದು. ಪಾಚಕ ಪಿತ್ತವೇ ಅದು ನಮ್ಮ ಶರೀರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಕ್ತಿ. ಆ ಪಾಚಕ ಪಿತ್ತ ಯಾವಾಗ ಕ್ರಿಯಾಶೀಲವಾಗಿರುತ್ತೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡು ಡೈಜೆಸ್ಟ್ ಎಂಜೈಮ್ಸ್ ಅಂತ ಕರೀತಾರೆ. ನಮ್ಮ ಆಯುರ್ವೇದದಲ್ಲಿ ಪಾಚಕ ಪಿತ್ತ ಅಂತ ನಾವು ಕರಿತೇವೆ. ಆ ಒಲೆ ಉರಿಬೇಕಾದ್ರೆ ಅಕ್ಕಿ ಇಟ್ಟರೆ ಹೆಂಗೆ ಅನ್ನ ಆಗುತ್ತೆ, ಹಾಗೆ ಜಠರಾಗ್ನಿ ಬೆಳಗ್ಗೆ ಎದ್ದು ಉದಯ ಆಗಿರುತ್ತೆ. ಆವಾಗ ಆಹಾರ ಕೊಟ್ಟರೆ ಅದು ಜೀರ್ಣ ಆಗಿ ಧಾತುಗಳಾಗಿ ಶರೀರ ಆರೋಗ್ಯವಾಗಿರ್ತದೆ. ಅದಕ್ಕೆ ಬೆಳಗ್ಗೆ ಎದ್ದು ಅದು ಉದಯ ಆದಾಗ ಅದಕ್ಕೆ ಆಹಾರ ಕೊಡದೇ ಇದ್ದರೆ ಅದೇನು ಮಾಡುತ್ತೆ, ನಮ್ಮ ಕರಳನ್ನು ತಿನ್ನುತ್ತೆ, ಅಲ್ಲಿ ಇನ್ಫ್ಲಮೇಷನನ್ನು ಮಾಡುತ್ತೆ, ಅದಲ್ಲೇ ಸುಡುತ್ತೆ. ಅದಲ್ಲಿ ಸುಟ್ಟಂದರೆ ಮ್ಯೂಕಸ್ ಎಲ್ಲ ಏನಾಗುತ್ತೆ, ಕೊಳೆಯೋಕ್ಕೆ ಶುರುವಾಗ್ತದೆ. ಅದರಿಂದನೇ ಪಿತ್ತ ವಿಕಾರಗಳಾಗ್ತವೆ. ಆಹಾರವನ್ನು ನಾವು ಕೊಟ್ಟಾಗ ಆಹಾರ ಜೀರ್ಣ ಆಗುತ್ತೆ. ಆಹಾರ ಸರಿಯಾದ ಟೈಮ್ಗೆ ಅದಕ್ಕೆ ಹೇಳ್ತಾರೆ, ಹಸಿಯದೆ ಉಣ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳು ಬೇಡ, ವೈದ್ಯನ ಗಸಣವೇ ಬೇಡೆಂದ ಸರ್ವಜ್ಞ. ಹಸಿಯದೆ ಊಟ ಮಾಡಬಾರ್ದು, ಹಸ್ಕೊಂಡಾಗ ಹಾಗೆ ಇರಬಾರ್ದು. ಅದಕ್ಕೆ ಹೊಟ್ಟೆ ಹಸಿವಾದಾಗ ಊಟ ಮಾಡಬೇಕು. ಬೆಳಗ್ಗೆ ಎದ್ದು ಹೊಟ್ಟೆ ಹಸಿವಾಗುತ್ತೆ. ಆ್ಯಕ್ಚುಲಿ ರಾತ್ರಿ ಬೇಗ ಆಹಾರ ಸೇವನೆ ಮಾಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿವಾಗುತ್ತೆ. ಇಲ್ಲಾಂದರೆ ಅಜೀರ್ಣ ಆಗುತ್ತೆ. ರಾತ್ರಿ ಬೆಳಗ್ಗೆ ಎದ್ದು ಏನಾಗುತ್ತೆ, ವಿಷಮ ಹಸಿವಾಗುತ್ತೆ. ಅದರಿಂದ ಏನಾಗುತ್ತೆ, ರಾತ್ರಿ ನೋಡಿ, ಬೆಳಗ್ಗೆ ಹೊಟ್ಟೆ ಹಸಿವಾಗಬೇಕು ಚೆನ್ನಾಗಿ, ಅದು ಒಳ್ಳೆಯ ಆರೋಗ್ಯಕರ ಲಕ್ಷಣ. ಬೆಳಗ್ಗೆ ಆರೋಗ್ಯಕರವಾಗಿ ಹೊಟ್ಟೆ ಹಸಿವಾಗಬೇಕಂದ್ರೆ ನೀವು ರಾತ್ರಿ ಬೇಗ ತಿನ್ನಬೇಕು. ಬೆಳಗ್ಗೆ ನೀರು ಕುಡಿದ್ರೆ ತೇಗು ಬರ್ತಲ್ಲ, ಆ ತೇಗು ಏನಾಗಬೇಕಂದ್ರೆ ಶುದ್ಧ ಉದ್ಗಾರ. ಆ ತೇಗಿನಲ್ಲಿ ರಾತ್ರಿ ತಿಂದಿರೋ ಆಹಾರದ ವಾಸನೆ ಬಂತು, ಜೀರ್ಣ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ರಾತ್ರಿ ಲೈಟಾಗಿ ತಿನ್ಬೇಕು. ಯಾಕಂದರೆ ಸೂರ್ಯ ಅಸ್ತವಾದಾಗ ಜಠರಾಗ್ನಿ ಮಂದಾಗಿರ್ತದೆ. ಅದಕ್ಕೆ ರಾತ್ರಿ ಗಂಜಿ, ಕಿಚಡಿ, ಸ್ವಲ್ಪ ಲಘು ಆಹಾರ, ಉಪ್ಪಿಟ್ಟು, ಈ ಥರ ಲಘು ಆಹಾರ ಮೆತ್ತಗೆ ಸ್ವಲ್ಪ ತಿನ್ನಬೇಕು, ಲಘು ತಿನ್ನಬೇಕು. ಅದನ್ನು ರಾತ್ರಿ ಹಂಗೆ ಮಾಡಿದ್ರೆ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿವಾಗಕ್ಕೆ ಶುರು ಆಗುತ್ತೆ. ಬೆಳಗ್ಗೆ ಎದ್ದು ಒಂದು ಹಣ್ಣಿನ ಜ್ಯೂಸು ಅಥವಾ ಹಣ್ಣು ತಿಂದು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಆಹಾರ ಸೇವನೆ ಮಾಡಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಬೆಳಗ್ಗೆ ಹಣ್ಣಿನ ರಸ ಭಾಳ ಮುಖ್ಯ, ಹೊಟ್ಟೆಗೆ ಹೋಗ್ಬೇಕು. ತರಕಾರಿ ರಸ, ಹಣ್ಣಿನ ರಸ ಹೋಗಬೇಕು, ಶುದ್ಧೀಕರಣ ಆಗ್ತದೆ. ಹೀಗೆ ಬೆಳಗಿನ ಆಹಾರ. ಇದಾದ ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಪಿತ್ತ ಹದಗೆಡಲಿಕ್ಕೆ ಕಾರಣ ಅಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿಂತೇವೆ. ಆಮೇಲೆ ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಇಂಥವೆಲ್ಲ ದುಶ್ಚಟಗಳು. ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದರೆ ಪಿತ್ತ ವಿಕಾರ, ಆ್ಯಸಿಡಿಟಿ. ಆಮೇಲೆ ತಪ್ಪು ಆಹಾರಗಳನ್ನ ತಿಂದರೆ ಪಿತ್ತ ವಿಕಾರ. ಎರಡೇ ನೀವು ತಿಳ್ಕೊಬೇಕು, ಸಮಯ ತಪ್ಪೋದು, ಆಹಾರದಲ್ಲಿ ತಪ್ಪು ಆಹಾರ ತಿನ್ನೋದು. ಇವೆರಡು ಶುದ್ಧವಾಗಿದ್ದರೆ, ಟೈಮ್ ಸರಿಯಾಗಿ ಒಳ್ಳೆಯ ಆಹಾರವನ್ನು ತಿಂದರೆ ಅಸಿಡಿಟಿ ಆಗೋದೇ ಇಲ್ಲ. ಅದಕ್ಕೆ ಬೆಳಗ್ಗೆ 8ರಿಂದ 9 ಗಂಟೆ, ಮಧ್ಯಾಹ್ನ 1ರಿಂದ 2 ಗಂಟೆ, ಸಾಯಂಕಾಲ 6ರಿಂದ 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಇದು ದಿನಚರ್ಯದ ಸರಿಯಾದ ನಿಯಮ ಇದು. ಮತ್ತು ಆಹಾರವನ್ನು ಅಗದು ತಿನ್ನಬೇಕು. ಅಗದು ತಿಂದಿದ್ರೆ ಏನಾಗುತ್ತೆ, ಅಸಿಡಿಟಿ ಆಗುತ್ತೆ.
ತೊಂದರೆ ಆಗ್ತದೆ. ಅದಕ್ಕೆ ಆಹಾರ ಅಗತ್ಯ ತಿನ್ನಬೇಕು, ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬೇಕು, ಪ್ರಸನ್ನ ಭಾವದಿಂದ ಆಹಾರ ಸೇವನೆ ಮಾಡಬೇಕು, ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಆಹಾರ ಸೇವನೆ ಮಾಡಬಾರ್ದು. ಈಗೆಲ್ಲ ಇವನು ಸರಿಪಡಿಸ್ಕೊಂಡು ಈಗ ಸ್ವಲ್ಪ ಅಸಿಡಿಟಿ ಆಗಿದೆಯಲ್ಲ, ಇದನ್ನು ಸರಿ ಮಾಡೋದು ಹೇಗೆ, ಇದಕ್ಕೆ ಪರಿಹಾರ ಹೇಗೆ, ಇದನ್ನೆಲ್ಲ ಸರಿಪಡಿಸ್ಕೊಳ್ತೇವೆ ನಾವೀಗ. ಸರಿಯಾದ ಟೈಮ್ಗೆ ಆಹಾರ ಸೇವನೆ ಮಾಡ್ತೀವಿ ಮತ್ತು ಸರಿಯಾದ ಟೈಮಿಗೆ ಬೇಗ ಹೇಳ್ತೇವೆ. ಆದರೆ ಈಗ ಆಗಿರೋ ಸಮಸ್ಯೆನ ಈಗ ಹೆಂಗೆ ಸರಿ ಮಾಡ್ಕೊಳ್ಳೋದು, ಅದಕ್ಕೆ ಮನೆಮದ್ದು ಏನು ಅನ್ನೋದಾದರೆ, ಅದಕ್ಕೆ 2 ರೀತಿ ಅಸಿಡಿಟಿ ಬರ್ತದೆ. ಒಂದು ಹೈಪೋ ಅಸಿಡಿಟಿ, ಒಂದು ಹೈಪರ್ ಅಸಿಡಿಟಿ. ಹೈಪರ್ ಅಸಿಡಿಟಿ ಅಂದರೆ ಹೊಟ್ಟೆ ಹಸಿವಾದರೆ ತಡೆಯೋಕ್ಕಾಗಲ್ಲ, ಉಗ್ರಾಮ್ಲ. ಹೈಪೋ ಅಸಿಡಿಟಿ ಅಂದರೆ ಹೊಟ್ಟೆ ಹಸಿವಂಗೆ ತಡ್ಕೊತೇವೆ, ಆಹಾರ ಸೇವನೆ ಮಾಡಿದ್ಮೇಲೆ ಹೊಟ್ಟೆ ಉಬ್ಬರ ಬರುತ್ತೆ, ಅದಕ್ಕೆ ಹೈಪೋ ಅಸಿಡಿಟಿ, ಮಂದಾಮ್ಲ ಅಂತಾರೆ. ಅದನ್ನು ವೈದ್ಯರ ಸಲಹೆಯಲ್ಲಿ ನೀವು ಪತ್ತೆ ಹಚ್ಚಬೇಕು. ಹೈಪರ್ ಅಸಿಡಿಟಿ ಈ ಲಕ್ಷಣದ ಮೂಲಕ ನಿಮ್ಗೆ ಕರೆಕ್ಟಾಗಿ ಗೊತ್ತಾದ್ರೆ ನಿಮ್ಮ ಮನೇಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ವೈದ್ಯರ ಸಂಪರ್ಕ ಮಾಡಿ, ನನಗೆ ಹೈಪರ್ ಅಸಿಡಿಟಿ ಇದೆ, ಹೈಪೋ ಅಸಿಡಿಟಿ ಇದೆ ಹೇಳ್ತಾರೆ ಆಯುರ್ವೇದ ವೈದ್ಯರ ಹತ್ರ. ಈಗ ಹೈಪರ್ ಅಸಿಡಿಟಿಗೆ ಮೊದಲು ನೋಡೋಣ ಮದ್ದನ್ನು. ಏನು ಮಾಡಬೇಕಂದ್ರೆ, ಹೈಪರ್ ಅಸಿಡಿಟಿ ಇರ್ತಕ್ಕಂಥವ್ರು ಒಂದು 15 ನಿರಂಜನ ಫಲದ ಬೀಜವನ್ನು ರಾತ್ರಿ ನೀರಲ್ಲಿ ನೆನೆಸ್ಬೇಕು. 15 ನಿರಂಜನ ಫಲದ ಬೀಜವನ್ನು ರಾತ್ರಿ ನೀರಲ್ಲಿ ನೆನೆಸ್ಬೇಕು. ಅದು ರಾತ್ರಿ ನೆನೆಸಿದಾಗ ಬೆಳಗ್ಗೆದು ಒಂದು ದಪ್ಪ ಜಾಮೂನ್ ಥರ ಆಗಿರುತ್ತೆ. ಅದನ್ನು ಬೆಳಗ್ಗೆ ಒಂದು 5 ಕಿವುಚಿ ಅದರ ರಸ ಕುಡಿಬೇಕು, ಆಹಾರದಕ್ಕಿಂತ 1 ತಾಸು ಮೊದಲು. ಮಧ್ಯಾಹ್ನ 5, ಸಾಯಂಕಾಲ 5, 3 ಬಾರಿ ಕುಡಿಬೇಕು. ಹೈಪರ್ ಅಸಿಡಿಟಿಗೆ ಬೆಸ್ಟ್ ಪರಿಹಾರ ಇದು. ಇನ್ನು 2ನೇದು ಏನಂತ ಹೇಳಿದ್ರೆ, ಇದು ಬೂದು ಕುಂಬಳಕಾಯಿ ಜ್ಯೂಸು. ಬೆಳಗ್ಗೆದ್ದು ಪ್ರತಿ ದಿವಸ 1 ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿಬೇಕು. ಇನ್ನು ಮಧ್ಯಾಹ್ನ ಏನು ಮಾಡಬೇಕಂದ್ರೆ, ಆಹಾರಕ್ಕಿಂತ ಮೊದಲು ಅರ್ಧ ತಾಸು ಮೊದಲು 1 ಚಮಚ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಚಮಚ ಓಂಕಾಳು ಪುಡಿ 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಕುಡಿಬೇಕು. ಇದು ಮಧ್ಯಾಹ್ನ ಆಯಿತು. ರಾತ್ರಿ ಏನು ಮಾಡಬೇಕಂದ್ರೆ, ಬಾರ್ಲಿ ಗಂಜಿಯನ್ನು ಕುಡಿಬೇಕು. ಅದೇ ಊಟ, ಬಾರ್ಲಿ ಗಂಜಿನೇ ಊಟ. ಬಾರ್ಲಿ ಮತ್ತು ಹೆಸರು ಬೇಳೆ ಹಾಕಿ ಕಿಚಡಿ ಮಾಡ್ಕೊಂಡು ತಿನ್ಬೋದು. ಇದಿಷ್ಟು ಮಾಡಿದ್ರೆ ಹೈಪರ್ ಅಸಿಡಿಟಿಗೆ ಪರಿಹಾರ ಅದು. ಆಯಿತಾ? ಇನ್ನು ಹೈಪೋ ಅಸಿಡಿಟಿಗೇನು, 6 ಚಮಚ ನಿಂಬೆಹಣ್ಣಿನ ರಸ, 2 ಚಮಚ ಹಸಿ ಶುಂಠಿ ರಸ, 6 ಚಿಟಿಕೆ ಹಿಂಗು, 6 ಚಿಟಿಕೆ ಸೈಂಧವ ಲವಣ, ಆಮೇಲೆ 4 ಚಿಟಿಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಉಗುರು ಬೆಚ್ಚನೆ 100 ml ನೀರಿನಲ್ಲಿ ಬೆರೆಸಿ ಕುಡಿಯೋದು. ಇದರಿಂದ ಹೈಪೋ ಅಸಿಡಿಟಿ ನಿಯಂತ್ರಣಕ್ಕೆ ಬರ್ತದೆ, ಗುಣ ಆಗ್ತದೆ. ಅದರ ಜೊತೆಗೆ ಆಹಾರ ಪಥ್ಯ, ಆಹಾರದ ನಿಯಮ ಅವೆಲ್ಲ ಇರಬೇಕು. ಇದೆಲ್ಲ ಮನೆಮದ್ದು ಮಾಡಿ ಮತ್ತೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ ತಿಂತೀನಿ, ಮೈದಾ ಹಿಟ್ಟಿನ ತಿಂತೀನಿ, ಸಕ್ಕರೆ ಪದಾರ್ಥ ತಿಂತೀನಿ, ಟೀ ಕಾಫಿ ಕುಡಿತೀನಿ ಅಂದರೆ ಆಗಲ್ಲ. ಸರಿಯಾದ ಆಹಾರದ ನಿಯಮವನ್ನು ಪಾಲನೆ ಮಾಡಿ ಈ ಮನೆಮದ್ದನ್ನು ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ಪರಿಹಾರ ಸಿಗ್ತದೆ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ಶಿಬಿರ ಇದೆ, ನಾವೇ ನಡೆಸ್ಕೊಡ್ತೇವೆ. ಅದನ್ನು ಸಹಜ ಜೀವನ ಯೋಗ, ಅಲ್ಲಿ ಆಹಾರ ವಿಹಾರ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. 5 ದಿವಸ ಆ ಶಿಬಿರಕ್ಕೆ ತಾವು ಭಾಗವಹಿಸಿದರೆ 100 ವರ್ಷದವರೆಗೂ ಆರೋಗ್ಯವಾಗಿ ಹೇಗೆ ಬದುಕಬೇಕನ್ನೋ ವಿಚಾರವನ್ನು ಅಲ್ಲಿ ತಿಳ್ಕೊಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.